ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡ್ರೈ ಪೆಪ್ಪರ್ ಚಿಕನ್ ಇದು ತುಂಬ ಈಸಿ ಕ್ವಿಕ್ ರೆಸಿಪಿ. ನೋಡಿ ಯಾವ ಥರ ಕಾಣಿಸ್ತಾ ಐತೆ ಅಂತ. ಸ್ಪೈಸಿ ಪೆಪ್ಪರ್ ಚಿಕನ್ ನೋಡಿ ಯಾವ ಥರ ಕಾಣಿಸ್ತಾ ಐತೆ. ಇದು 1 kg ನಾನು ತೋರಿಸ್ತಾ ಇರೋದು. ಮೊದಲಿಗೆ ಆಯಿಲು, ಈರುಳ್ಳಿ 2 ಮೀಡಿಯಮ್ಮು, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಾಗಿ, ಸೋಯಾ ಸಾಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ತಗೋಬೋದು, ಆಪ್ಷನಲ್. ಮೆಣಸು ಮತ್ತು ಎಲ್ಲ ರುಬ್ಕೋಬೇಕು ನೀಟಾಗಿ. ಪುಡಿಯಾಗಿ ರುಬ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು ಮೆಣಸು ಪುಡಿನ. 1 kgಗೆ 1 ಹೋಳು ಹಾಕಬೇಕು. ನೆಕ್ಸ್ಟ್ ಮಿಕ್ಸಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಬೇಕು. ನೀಟಾಗಿ ತೊಳಿಬೇಕು ಶುಂಠಿನ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ 2 ನೋಡಿ. ಇನ್ನೂ ರುಬ್ಕೋಬೇಕು ನೀಟಾಗಿ. ನೀರು ಹಾಕಿ ಒಂದು ಸ್ವಲ್ಪ ರುಬ್ಕೋಬೇಕು ನೀಟಾಗಿ. ಪೇಸ್ಟ್ ಕರೆಕ್ಟಾಗಿ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ರುಬ್ಕೋಬೇಕು. ನೋಡಿ ಯಾವ ಥರ ಪೇಸ್ಟ್ ಕಾಣಿಸ್ತೈತೆ ಅಂತ ಮಿಕ್ಸಿ ಜಾರಲ್ಲಿ. ನೆಕ್ಸ್ಟ್ ಒಂದು ಚಿಕನ್ನ ನೀಟಾಗಿ ತೊಳ್ಕೊಬೇಕು. ನೀಟಾಗಿ 2-3 ಸಲ. ನೋಡಿ ಯಾವ ಥರ ತೊಳಿತಾ ಇದ್ದೀನಿ ಅಂತ. ನೀಟಾಗಿ ಎಲ್ಲ ಕಡೆನೂ ಚುಕ್ಕಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ತಿರ್ಗಾ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು 2 ಸಲ ಕ್ಲೀನ್ ಮಾಡಿದ್ದೀನಿ ನೋಡಿ. ತೊಳೆದ್ಮೇಲೆ ನೀಟಾಗಿ ಎತ್ತಿಟ್ಕೋಬೇಕು ತಟ್ಟೆಗೆ. ನೆಕ್ಸ್ಟ್ ಕಾಯ್ದ ಬಾಣಲಿಗೆ ಎಣ್ಣೆ ಹಾಕಬೇಕು. ಒಂದು ಸ್ವಲ್ಪ 3-4 ಸ್ಪೂನು. ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸುಮ್ಮನೆ ಒಗ್ಗರಣೆಗೆ. ಅದು 3-4 ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಖಾರನೂ ಬರ್ತದೆ. ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ನೋಡ್ಕೊ ಆ ಕಡೆ ಚಿಲ್ಲಿನ. ನೆಕ್ಸ್ಟ್ ಈರುಳ್ಳಿ ಹಾಕಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ. ಹಸಿ ವಾಸನೆವರೆಗೂ ಹೋಗೋವರೆಗೂ ನೋಡಿ ಯಾವ ಥರ ಹುರ್ಕೊತಾ ಇದ್ದೀನಿ ಅಂತ. ನೀಟಾಗಿ ಹುರ್ಕೋಬೇಕು. ಯಾವುದೇ ರೀತಿ ಹಸಿ ವಾಸನೆ ಬರಬಾರ್ದು. ಬೇಕಾದ್ರೆ ನೀವು ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಪರವಾಗಿಲ್ಲ. ನೋಡಿ ಆಲ್ಮೋಸ್ಟ್ ಆಗೈತೆ, ಬೆಂದೈತೆ. ಇನ್ನು ಸ್ವಲ್ಪ ಬೇಯಬೇಕಷ್ಟೇ. ನೋಡಿ ಪೇಸ್ಟ್ ಏನು ಮಾಡಿರ್ತೀವಿ ಅದನ್ನ ಹಾಕಬೇಕು. ನೋಡಿ ಯಾವ ಥರ ಪೇಸ್ಟ್ ಮಾಡಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋ ಅದು ಹಾಕ್ತಾಯಿದ್ದೀನಿ. ರುಬ್ಬಿನ ಮಿಶ್ರಣ ಹಾಕ್ತಾಯಿದ್ದೀನಿ ನೋಡಿ. ನೀಟಾಗಿ ಹಾಕಬೇಕು ಎಲ್ಲನೂ ಪೂರ್ತಿ. ಒಂದು 4 ಸ್ಪೂನ್ ಐತೆ ಅಷ್ಟೇ ಇಲ್ಲಿ. ನೋಡಿ ಯಾವ ಥರ ಅದನ್ನೂ ಹಸಿ ವಾಸನೆವರೆಗೂ ಹೋಗೋವರೆಗೂ ರುಬ್ಕೋಬೇಕು ನೀಟಾಗಿ. ನೆಕ್ಸ್ಟ್ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀರೆಲ್ಲ ಸೋಸಿ ಹಾಕ್ತಾಯಿದ್ದೀನಿ ನಾನು ನೋಡಿ. ಇದು ಚಿಕನ್ನು ಒಂದು ಸ್ವಲ್ಪ ತಿರುಗಬೇಕು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ನೋಡಿ. ನೀಟಾಗಿ ತಿರುಗಬೇಕು. ಇನ್ನೊಂದು ಸ್ವಲ್ಪ ಇತ್ತು ನೀರು ಹಾಕ್ತಾಯಿದ್ದೀನಿ. ಮಿಕ್ಸಿಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದು ರುಬ್ಬಿರೋದ್ರಲ್ಲಿ ನೀರು ಹಾಕ್ತಾಯಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ 2-3 ಸ್ಪೂನು. ಅದು ಏನಿರುತ್ತೆ ಅದನ್ನ ಈಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ದಪ್ಪ ಉಪ್ಪು ಯೂಸ್ ಮಾಡ್ತಿದ್ದೀನಿ. ಸಣ್ಣ ಉಪ್ಪು ಬೇಕಾದ್ರೆ ಸಣ್ಣ ಉಪ್ಪು ಹಾಕೋಬೋದು ನೋಡಿ. ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ, ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಡೈರೆಕ್ಟ್ ಪೆಪ್ಪರ್ ಪುಡಿನೇ ಹಾಕ್ಬೋದು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೀರು ಬಿಡ್ಕೊಂಡೈತೆ ನೋಡಿ ಚಿಕನ್ ಯಾವ ಥರ ಬಿಡ್ಕೊಂಡೈತೆ ಅಂತ ನೋಡಿ. ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡ್ರ್ ಯಾವ ಥರ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಪುಡಿ ಆಗಿರುತ್ತೆ ಪೆಪ್ಪರ್ ಪೌಡ್ರು ಫೈನಾಗಿ ನೋಡಿ. 1 kgಗೆ 1 ಹಿಡಿ ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಖಾರ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೊಳ್ಳಿ ಪೌಡ್ರನ್ನ ನೋಡಿ. ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಪೆಪ್ಪರ್ ಪುಡಿ ಹಾಕ್ಬಿಟ್ಟು ಮಿಕ್ಸಿಲಿರುವಂಥ ಪೆಪ್ಪರ್ ಪುಡಿ ಎಲ್ಲ ತೆಗ್ದು ಹಾಕ್ತಾಯಿದ್ದೀನಿ ನಾನೀಗ. ನೆಕ್ಸ್ಟ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನೋಡಿ. ನಾನು ಸೋಯಾ ಸಾಸ್ ಒಂದು 4-5 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಸೋಯಾ ಸಾಸ್ನ.
ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕಡೆನೂ ಸೋಯಾ ಸಾಸ್ ಹಾಕಿ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಆಲ್ರೆಡಿ ಚಿಕನ್ನು. ಇದು ಮಾಡೋಕ್ಕೆ ತುಂಬ ಈಸಿ, ಕ್ವಿಕ್ ರೆಸಿಪಿ, ಸೈಡ್ ಡಿಶ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು, 15 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ನೋಡಿ ಯಾವ ಥರ ಕುದಿ ಬಂದೈತೆ ಅಂತ. ಇನ್ನೊಂದು ಸ್ವಲ್ಪ ತಿರುಗ್ತಾ ಇದ್ದೀನಿ, ಅಲ್ಲೇ ತಿರುಗ್ತಾ ಇರಬೇಕು, ಅಂಡಿಡ್ಕೊಬಿಡುತ್ತೆ ಚಿಕನ್ ಇಲ್ಲ ಅಂದರೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಚಿಕನ್. ಕರ್ಬೇವಿನ ಸೊಪ್ಪು ಇದ್ರೆ ಕರ್ಬೇವಿನ ಸೊಪ್ಪು ಹಾಕಬಹುದು, ಕ್ಯಾಪ್ಸಿಕನ್ ಇದ್ರೆ ಕ್ಯಾಪ್ಸಿಕನ್ ಹಾಕಬಹುದು ಕಟ್ ಮಾಡ್ಕೊಂಡು. ಏನು ಕ್ಯಾಪ್ಸಿಕನ್ ಮತ್ತು ಕರ್ಬೇವಿನ ಸೊಪ್ಪು ಏನು ಹಾಕ್ತಾಯಿಲ್ಲ ಇಲ್ಲಿ, ಬರೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಷ್ಟೇ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನನ್ನ ಚಾನಲ್ ಇನ್ನೂ ಬೇರೆ ಬೇರೆ ರೆಸಿಪಿ, ಚಿಕನ್ ರೆಸಿಪಿಗಳಿದೆ, ಚೆಕ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಕ್ರೇಜಿ ಲೈಫ್ಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇವಾಗ ಯಾವ ಥರ ಐತೆ ಚಿಕನ್. ಈಗ ಪೆಪ್ಪರ್ ಚಿಕನ್ ರೆಡಿ ಆಗೈತೆ. 20 ಮಿನಿಟ್ಸ್ ಆದಮೇಲೆ ಫ್ಲೇಮ್ ಆಫ್ ಮಾಡ್ಬಿಟ್ಟು ನೋಡಿ ಯಾವ ಥರ ಕಾಣಿಸ್ತೈತೆ ಪೆಪ್ಪರ್ ಚಿಕನ್. ಇದೇ ರೀತಿ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Do subscribe to Crazy Life channel. Thanks for watching guys. Do subscribe to Crazy Life channel.